ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ವಿಜಯನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯ ಕುಡ್ತಿನಿ ಭೂ ಸಂತ್ರಸ್ತರ ನ್ಯಾಯದ ಕುರಿತು ಹಿಂದಿನ ಶ್ರೀ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ 2010-2012 ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ವಿಜಯನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಕುಡ್ತಿನಿ ಹರಗಿನಢೋಣಿ, ಜಾನೇಕುಂಟೆ, ವೇಣಿ ವೀರಪಾಪುರ, ಒಳಗಲ್ಲು, ಎರೆಗ್ಲಿ ಹಾಗೂ ಸಿದ್ದಮ್ಮನಹಳ್ಳಿ ಗ್ರಾಮಗಳ ಬಹುತೇಕ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಮತ್ತು ದೇವದಾಸಿ ಮಹಿಳೆಯರು ಸೇರಿದಂತೆ ಸುಮಾರು 5,000 ಕುಟುಂಬಗಳ ಸುಮಾರು 13,000 ಎಕರೆ ಜಮೀನುಗಳನ್ನು ಬಹುರಾಷ್ಟ್ರೀಯ ಸಂಸ್ಥೆಗಳಾದ ಆರ್ಸೆರಲ್ ಮಿಥಲ್ ಹಾಗೂ ಗ್ರಾಮೀಣಿ ಸ್ಟೀಲ್ಸ್ ಮತ್ತು ಸಾರ್ವಜನಿಕ ಸಂಸ್ಥೆಯಾದ ವಿಜಯನಗರ ಸ್ಟೀಲ್ ಕೈಗಾರಿಕೆಗಳಿಗೆ ರೈತರ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ದೌರ್ಜನ್ಯದ ಮೂಲಕ ರೈತರಿಗೆ ಮೋಸ ಮಾಡಲೆಂದೇ ಅಂಗೀಕರಿಸಿರುವ ಕರಾಳ ಕೆಐಎಡಿಬಿ ಕಾಯ್ದೆಯಂತೆ ಸ್ವಾಧೀನಪಡಿಸಿಕೊಂಡಿದೆ. ರೈತರು ಭೂ ಬೆಲೆ ಪಡೆಯುವ ಮುಂಚೆಯೇ ಕಂದಾಯ ಇಲಾಖೆಯ ಅಧಿಕಾರ ದುರುಪಯೋಗ ಮಾಡಿಕೊಂಡು ಪಹಣಿ ಪತ್ರಿಕೆಗಳಲ್ಲಿ ರೈತರ ಹೆಸರುಗಳನ್ನು ತೆಗೆದು ಕೆಐಎಡಿಬಿ ಎಂದು ಬದಲಾಯಿಸಿದೆ. ಅದೇ ರೀತಿ ಕಂಪನಿಗಳೊಂದಿಗೆ ಶಾಮೀಲಾಗಿ ಮೋಸದ ಭೂ ಬೆಲೆ ನಿಗದಿಸಿ ಅದನ್ನು ಒಪ್ಪಿತ ಬೆಲೆಯಾಗಿ ಪಡೆಯುವಂತೆ ನಿರ್ಬಂಧಿಸಿದೆ. ರೈತರು ಭೂ ಬೆಲೆ ಒಪ್ಪಲಿಲ್ಲ ಮಾತ್ರವಲ್ಲ, ಜಮೀನು ಕೊಡುವುದಿಲ್ಲವೆಂದು ಪ್ರತಿಭಟಿಸಿ ಭೂ ಬೆಲೆ ನಿಗದಿಯ ಸಭೆಯನ್ನ ಬಹಿಷ್ಕರಿಸುವುದನ್ನು ಜಿಲ್ಲಾಧಿಕಾರಿ ತಮ್ಮ ಲಿಖಿತ ಸಭಾ ನಡುವಳಿಯ ಟಿಪ್ಪಣಿಯಲ್ಲಿ ಹೇಳಿದ್ದರು. ಒಪ್ಪಿತ ಬೆಲೆಯೆಂದೇ ಸುಳ್ಳು ಹೇಳಿ ಭೂ ಬೆಲೆ ನಿಗದಿಸುವಾಗ ಅನುಸರಿಸಬೇಕಾದ ಸರ್ಕಾರದ ಮಾರ್ಗಸೂಚಿ ಬೆಲೆಗಳನ್ನು ಅನುಸರಿಸದೆ ಕಂಪನಿಗಳ ಜೊತೆ ಶಾಮೀಲಾಗಿ ಈ 3 ಕೈಗಾರಿಕೆಗಳಿಗೆ ಒಟ್ಟು ಭೂ ಬೆಲೆ 9, ಭೂಬೆಲೆ 5 ಲಕ್ಷ, 6 ಲಕ್ಷ, 8 ಲಕ್ಷ, 12 ಲಕ್ಷ, 16 ಲಕ್ಷ, 23 ಲಕ್ಷ ರೂಪಾಯಿಗಳೆಂದು ಅತ್ಯಂತ ಕಳಪೆ ಬೆಲೆ ನಿಗದಿಸಿ ವಂಚಿಸಿದೆ. ಇಲ್ಲಿಯೂ ಒಂದು ಕೈಗಾರಿಕೆಯ ಜಮೀನುಗಳಿಗೆ ಒಂದೇ ಭೂಬೆಲೆ ನಿಗದಿಸಬೇಕೆಂಬ ಕೋರ್ಟ್ನ ಆದೇಶವನ್ನ ಉಲ್ಲಂಘಿಸಲಾಗಿದೆ. ಮಾತ್ರವಲ್ಲ, ಭೂಬೆಲೆ ನಿಗದಿಸುವಾಗ ಅನುಸರಿಸಬೇಕಾದ ಮಾರ್ಗಸೂಚಿ ಅನುಸರಿಸದೇ ಇರುವುದು ತಪ್ಪಾಗಿದೆ ಎಂದು ಲಿಖಿತ ರೂಪದ ತಪ್ಪೊಪ್ಪಿಗೆ ಪತ್ರ ಜಿಲ್ಲಾಧಿಕಾರಿಗಳ ಬಳಿ ಇದೆ. ಅದೇ ರೀತಿ ಸದರಿ ಬೆಲೆ ಒಪ್ಪಿಲ್ಲವೆಂದು ಪ್ರತಿಭಟಿಸಿ ಹಣ ಪಡೆಯಲು ಅವಕಾಶ ನೀಡಿದೆ, ನಿರ್ಬಂಧಿಸಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಗ್ರಾಮಗಳ ರೈತರು ತಮಗೆ ಯಡಿಯೂರಪ್ಪ ಮತ್ತು ಜನಾರ್ದನ ರೆಡ್ಡಿಯವರ ಸರ್ಕಾರ ಮಾಡಿದ ತೀವ್ರ ಸ್ವರೂಪದ ಮೋಸವನ್ನ ಪ್ರತಿರೋಧಿಸಿ ಮೋಸದ ಭೂಬೆಲೆ ರದ್ದುಪಡಿಸಲು ಮತ್ತು ನ್ಯಾಯಾಲಯ ನಿಗದಿಸಿದ ಭೂಬೆಲೆ ನೀಡಲು ಒತ್ತಾಯಿಸಿ ಅಂದಿನಿಂದ ಇಂದಿನವರೆಗೆ ಐತಿಹಾಸಿಕ ವಿವಿಧ ಹಂತಗಳ ಚಳವಳಿಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಈ ಚಳವಳಿಯಲ್ಲಿ ಪಾಲ್ಗೊಂಡ ಸುಮಾರು 50 ರೈತರು ತೀರಿ ಹೋಗಿದ್ದಾರೆ. ಈ ನಡುವೆ ಕೆಐಎಡಿಬಿಯ ನಮ್ಮಿಂದ ವಂಚಕ ಬೆಲೆಗೆ ಪಡೆದ ಜಮೀನುಗಳನ್ನು ಸ್ವಲ್ಪ ಅಭಿವೃದ್ಧಿಪಡಿಸಿ ತಲಾ ಎಕರೆಗೆ 1.50 ಕೋಟಿ ರೂಪಾಯಿನಂತೆ ಮಾರಾಟ ಮಾಡುತ್ತಿದ್ದಾರೆ. ಇದಕ್ಕೆ ಹೋಲಿಸಿದರೆ ಈ ಎಲ್ಲಾ ಜಮೀನುಗಳ ರೈತರು ವಂಚಕ ಭೂ ಬೆಲೆಯಿಂದಾಗಿ ಒಟ್ಟಾಗಿ ಸುಮಾರು 20,000 ಕೋಟಿ ರೂಪಾಯಿಗಳ ನಷ್ಟವನ್ನ ಹೊಂದಿದ್ದಾರೆ. ಇದೊಂದು ದೊಡ್ಡ ಹಗರಣವಾಗಿದ್ದರೂ ಇದುವರೆಗಿನ ಯಾವುದೇ ಸರ್ಕಾರಗಳು ಭೂ ಬೆಲೆಯಲ್ಲಿ ಮಾಡಲಾದ ಮೋಸವನ್ನ ತನಿಖೆ ಮಾಡುತ್ತಿಲ್ಲ ಮತ್ತು ನ್ಯಾಯ ಒದಗಿಸುತ್ತಿಲ್ಲ. ಇದೇ ಸಂದರ್ಭದಲ್ಲಿ ಇದುವರೆಗೂ ಯಾವುದೇ ಕೈಗಾರಿಕೆಯು ಕಳೆದ 16 ವರ್ಷಗಳಲ್ಲಿ ಸ್ಥಾಪಿಸಲಿಲ್ಲ, ರೈತ ಕುಟುಂಬಗಳಿಗೆ ಉದ್ಯೋಗ ನೀಡಲಿಲ್ಲ. ಇದರಿಂದಲೂ ತಲಾ ಕುಟುಂಬ ಸುಮಾರು 25 ಲಕ್ಷ ರೂಪಾಯಿ ಉದ್ಯೋಗ ನಷ್ಟ ಹೊಂದಿದೆ. ಕೆಐಎಡಿಬಿ ನಿರುದ್ಯೋಗ ಪರಿಹಾರವನ್ನ ನೀಡುತ್ತಿಲ್ಲ. ಇದರ ವಿರುದ್ಧ ಹೋರಾಟ ನಡೆದಿರುವಾಗಲೇ ಆರ್ಸೆಲರ್ ಮಿಥಲ್ ಕಂಪನಿ ತನ್ನಿಂದ ಕೈಗಾರಿಕೆ ಸ್ಥಾಪಿಸಲಾಗಿದೆ ಎಂದು ಒಪ್ಪಂದ ಮುರಿದುಕೊಂಡಿದೆ. ಆರ್ಸೆಲರ್ ಮಿಥಲ್ಗೆಂದು ಸ್ವಾಧೀನಪಡಿಸಿಕೊಂಡ ಜಮೀನನ್ನು ರೈತರಿಗೆ ವಾಪಸ್ ನೀಡಬೇಕಿತ್ತು, ಆದರೆ ಹಾಗೆ ನೀಡಿದೆ. ಕೆಐಎಡಿಬಿ ರೈತರ ಜೊತೆ ಚರ್ಚಿಸದೆ ದಿನದ ಭೂ ಬೆಲೆ ನಿಗದಿಸಿ ರೈತರಿಗೆ ನ್ಯಾಯ ಒದಗಿಸಿದೆ. ಅಕ್ರಮವಾಗಿ ಜಿಂದಾಲ್ ಕಂಪನಿಗೆ ಮಾರಾಟ ಮಾಡಿ ವಂಚಿಸಿದೆ. ಇದರ ಹಿಂದೆ ತಮ್ಮ ಶಾಸಕರು, ಸಂಸದರು ಮತ್ತು ತಮ್ಮ ಸರ್ಕಾರವಿರುವುದು ಸ್ಪಷ್ಟವಿದೆ. ಇಂದಿನ ಬಿಜೆಪಿ ಸರ್ಕಾರ ಬಲವಂತವಾಗಿ ಸ್ವಾಧೀನ ಮತ್ತು ಭೂಬೆಲೆ ಮೋಸ ಮಾಡಿದ್ದರೆ ನಿಮ್ಮ ಸರ್ಕಾರ ಅದನ್ನ ಸರಿಪಡಿಸದೆ ಮತ್ತೊಂದು ಮೋಸಕ್ಕೆ ತಳ್ಳಿದೆ. ಇದನ್ನು ವಿರೋಧಿಸಿದ ರೈತರನ್ನ ಬಂಧಿಸುವ ಮತ್ತು ಬೆದರಿಸುವ ಕೆಲಸವನ್ನು ಕೈ ಹಾಕಿರುವ ತಮ್ಮ ಸರ್ಕಾರದ ದುಷ್ಟಕ್ರಮವನ್ನ ನಾವು ಬಲವಾಗಿ ಖಂಡಿಸುತ್ತೇವೆ ಮತ್ತು ಈ ಕೂಡಲೇ ರೈತರಿಗೆ ನ್ಯಾಯ ಒದಗಿಸಲು ಕೆಳಕಂಡ ಹಕ್ಕುತ್ತಾಯಿಗಳನ್ನು ಈಡೇರಿಸಲು ಒತ್ತಾಯಿಸುತ್ತೇವೆ. ಹಕ್ಕುತ್ತಾಯಿಗಳು ಆರ್ಸೆಲರ್ ಮಿಥಲ್ ಹೆಸರಿನಲ್ಲಿ ಬಲವಂತವಾಗಿ ಸ್ವಾಧೀನ ಮಾಡಿದ ಜಮೀನುಗಳನ್ನು ಸಣ್ಣ ಕೈಗಾರಿಕೆಗಳಿಗೆ ಅಥವಾ ಜಿಂದಾಲ್ ಕಂಪನಿಗೆ ಅಕ್ರಮವಾಗಿ ನೀಡಿರುವುದನ್ನು ರದ್ದುಗೊಳಿಸಬೇಕು. 3 ಕಂಪನಿಗಳಿಗೆ ನಿಗದಿಸಿದ ವಂಚಕ ಭೂ ಬೆಲೆಗಳನ್ನು ರದ್ದುಪಡಿಸಿ ಮತ್ತು ಹೊಸ ಭೂ ಬೆಲೆ ನಿಗದಿಸಿ, ಇಲ್ಲವೇ ರೈತರ
ಜಮೀನುಗಳನ್ನ ವಾಪಸ್ ಕೊಡಿರಿ. 16 ವರ್ಷಗಳ ನಿರುದ್ಯೋಗ ಭತ್ಯೆ ತಲಾ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ನೀಡಬೇಕು. ಭೂಬೆಲೆ ನಿಗದಿಯಲ್ಲಿನ ವಂಚನೆಯನ್ನ ನ್ಯಾಯಾಂಗದ ಸುಪರ್ದಿಯಲ್ಲಿ ತನಿಖೆಗೊಳಪಡಿಸಿ ರೈತ ವಿರೋಧಿ ಕರಾಳ ಕೆಐಡಿಬಿ ಕಾಯ್ದೆಯನ್ನ ರದ್ದುಪಡಿಸಿ ಬಲವಂತದ ಭೂ ಸ್ವಾಧೀನವನ್ನ ನಿಲ್ಲಿಸಿ. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶ್ರೀನಿವಾಸ್ ಹೊಸಳ್ಳಿ, ಜಿಲ್ಲಾ ಕಾರ್ಯದರ್ಶಿ ಶಿವಣ್ಣ ಬೆನಕಲ್, ಮುತ್ತಣ್ಣ ದಾಸನಾಳ, ಸಿಐಟಿಯು ರಾಜ್ಯ ಕಾರ್ಯದರ್ಶಿಗಳಾದ ನಿರುಪಾದಿ ಬೆನಕಲ್ ಮತ್ತು ಕೂಲಿ ಕಾರ್ಮಿಕರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಪ್ಪ ಹುಸ್ಕರ್, ಹುಸೇನಪ್ಪ, ಮಂಜುನಾಥ್ ಡೆಗ್ಗಿ, ಬಾಲಾಜಿ, ಶಿವಕುಮಾರ್ ಗಾದೆಪ್ಪ, ಹನುಮೇಶ್, ಶರಣಪ್ಪ, ನಿಂಗಪ್ಪ, ಬಸವರಾಜ್ ಗುನಾಳ್ ಉಪಸ್ಥಿತರಿದ್ದರು. ಒಪ್ಪಿಸುವಂತಕ್ಕಂಥ ಕೆಲಸ ಏನಪ್ಪ ಮಾಡ್ತಿದೆ. ಆ ಭೂಮಿಯನ್ನ ಜಿಂದಾಲ್ ಕಂಪ್ನಿಗೆ ಕೊಡಬಾರ್ದು, ಆ ಭೂಮಿಯ ಉಳುಮೆ ಮಾಡುವಂತಕ್ಕಂಥ ರೈತರಿಗೆ ಕೊಡಬೇಕು ಅನ್ನುವಂತಕ್ಕಂಥ ಭೂ ಸಂತ್ರಸ್ತರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಏನಿದೆ, ಆ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡುವಂತಕ್ಕಂಥ ರೈತರನ್ನ ಇಡೀ 130 ಜನ ರೈತ ಮಹಿಳೆಯರನ್ನ ಸೇರ್ಕೊಂಡಂತೇನಪ್ಪ ಅರೆಸ್ಟ್ ಮಾಡಿರುವಂತಕ್ಕಂಥದ್ದು ಇದು ಅಪರಾಧವಾಗಿರ್ತಕ್ಕಂಥ ಖಂಡನವಾಗಿರ್ತಕ್ಕಂಥ ನೀತಿ. ಇದಕ್ಕೆ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಇಡೀ ರಾಜ್ಯದಂತೇನಪ್ಪ ಅಂದರೆ ಈ ಬಂಧನಕ್ಕೆ ಒಳಪಡಿಸಿರುವಂತಕ್ಕಂಥವ್ರನ್ನ ಆ ತಕ್ಷಣದಲ್ಲಿ ಏನು ಬಿಡುಗಡೆ ಮಾಡಿದ್ರು, ಆ ಬಿಡುಗಡೆ ಮಾಡಿದ ನಂತರದಲ್ಲಿ ಅವರಿಗೆ ಭೂ ಪರಿಹಾರ ಕೊಡಬೇಕು, ಭೂಮಿ ಸಂತ್ರಸ್ತರಿಗೆ ಕೊಡಬೇಕು ಅನ್ನುವಂತಕ್ಕಂಥ ನಿಲುಮೆಯನ್ನು ಇಟ್ಕೊಂಡು ಹೋರಾಟ ಇವತ್ತು ನಡೀತಿದೆ. ಅದೇ ರೀತಿಯಾಗಿ ಜಿಂದಾಲ್ ಕಂಪನಿ ಏನಿದೆ, ಜಿಂದಾಲ್ ಕಂಪನಿ ಅದು ಭೂಮಿಯನ್ನು ಉಳುಮೆ ಮಾಡೋದಲ್ಲ, ಭೂಮಿಯನ್ನೇನಪ್ಪ ಅಂದರೆ ಆ ಕಾರ್ಖಾನೆಗೆ ಬಳಸ್ಕೊಳ್ತಾನಿಲ್ಲ, ಆ ಕಾರ್ಖಾನೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಗ್ರಾಮದ ಜನತೆಗೆ ಉದ್ಯೋಗ ಕೊಡಲಿಲ್ಲ. ಹೀಗಾಗಿ ಆ ಭೂಮಿಯನ್ನೇನಪ್ಪ ಅಂತಂದರೆ ಬೀಳು ಬಿದ್ದು ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ, ರಿಯಲ್ ಎಸ್ಟೇಟ್ ಮಾಫಿಯಾನಾಗಿ ಪರಿವರ್ತನೆ ಮಾಡಲಿಕ್ಕೆ ಜಿಂದಾಲ್ ಕಂಪನಿ ನಡೀತಾನಿದೆ. ಆ ಜಿಂದಾಲ್ ಕಂಪ್ನಿ ರಿಯಲ್ ಎಸ್ಟೇಟ್ ದಂಧೆಯನ್ನು ಬಿಡಬೇಕು, ನಿಜವಾಗಿರ್ತಕ್ಕಂಥ ರೈತರಿಗೆ ಉಳುಮೆ ಮಾಡಲಿಕ್ಕೆ ಕೊಡಬೇಕು ಅನ್ನುವಂತಕ್ಕಂಥದ್ದು ಇವತ್ತು ಆಗ್ರಹ ಆಗಿದೆ. ಅದೇ ರೀತಿಯಾಗಿ ಕೊಪ್ಪಳದಲ್ಲಿ ನಡೆಯುವಂತಕ್ಕಂಥ ಮಾಲಿನ್ಯ ನಡೀತಾನೆ ಇದೆ. ರೈತರ ಮತ್ತು ಹಳ್ಳಿಯಲ್ಲಿ ಮಾಲಿನ್ಯದಿಂದ ಜನಜೀವನ ಏನಪ್ಪ ಅಸ್ತವ್ಯಸ್ತ ಆಗ್ತಿದಾರ. ಅದು ಪರಿಸರ ಮಾಲಿನ್ಯನ ಕಾಪಾಡಬೇಕು. ಪರಿಸರ ಮಾಲಿನ್ಯ ಕಾಪಾಡಿ ಅದಕ್ಕೆ ಕಂಡೀಷನ್ ಕೊಡುವಂತಕ್ಕಂಥ ಸಂದರ್ಭದಲ್ಲಿ ಆ ಕಾರ್ಖಾನೆಗಳ ಸ್ಥಾಪನೆ ಆಗೋ ಕಾಲಕ್ಕೆ ಪರಿಸರ ಮಾಲಿನ್ಯಕ್ಕೆ ಯಾವುದಕ್ಕೂ ಧಕ್ಕೆ ಆಗಬಾರ್ದು ಅನ್ನುವಂತಕ್ಕಂಥ ಕಂಡೀಷನ್ ಆಧಾರದ ಮೇಲೆ ಕೊಟ್ಟಿರ್ತಾರೆ ಕಾರ್ಖಾನೆಗೆ ಅನುಮತಿಯನ್ನು. ಆ ಅನುಮತಿಯನ್ನು ಉಲ್ಲಂಘಿಸಿರುವಂತಕ್ಕಂಥ ಕಾರ್ಖಾನೆಗಳ ಮಾಲಕರ ಮೇಲೆ ಒಂದು ಕಠಿಣ ಕ್ರಮಗಳನ್ನು ತಗೊಳ್ಬೇಕು ಮತ್ತು ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನುವಂತಕ್ಕಂಥದ್ದು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಇವತ್ತು ಯಶಸ್ವಿಯಾಗಲಿ. ಮುಂದಿನ ದಿನದಲ್ಲಿ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಬೆಳ್ಳಿ ಅಂತೇಳಿ ಆಶಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲೆಯ ಕುಡಿತಿನಿಯಲ್ಲಿ ಸುಮಾರು 13 ಗ್ರಾಮಗಳ ಪೈಕಿ 13,000 ಎಕರೆ ಭೂಮಿಯನ್ನು ಇವತ್ತು ಕೆಐಡಿಬಿ ಮುಖಾಂತರ ಸ್ವಾಧೀನ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಮಿತ್ತಲ್ಲು ಜಿಂದಾಲ್ ಕಂಪನಿಗಳಿಗೆ ಪರದಾರೆ ಮಾಡಿ ಅಲ್ಲಿರ್ತಕ್ಕಂಥ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಈ ಸರ್ಕಾರದ ನೀತಿಯನ್ನು ಖಂಡಿಸಿ ಮತ್ತು ಅದೇ ರೀತಿಯಾಗಿ ಭೂಮಿ ಕೊಡಬೇಕು, ಭೂ ಬೆಲೆ ಆಯೋಗದ ಪ್ರಕಾರ ಇವತ್ತಿನ ಬೆಲೆ ಏನೈತೆ ಆ ಬೆಲೆಗೆ ಅನುಗುಣವಾಗಿ ಭೂಮಿ ಮಾರಾಟ ಮಾಡ್ತಕ್ಕಂಥ ರೈತರ ಜೊತೆಗೆ ಯಾವುದೇ ರೀತಿಯ ಮಾತುಕತೆ ನಡೆಸದೇ ಇವತ್ತು ರೈತರನ್ನು ಒಕ್ಕಲೆಬ್ಬಿಸಿ ಭೂಮಿಯನ್ನು ಸ್ವಾಧೀನ ಮಾಡಿರ್ತಕ್ಕಂಥ ಈ ಕಂಪನಿಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಈ ಸರ್ಕಾರದ ಆ ನೀತಿಯನ್ನು ಖಂಡಿಸಿ
ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತೇನು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ. ಈ ಹೋರಾಟಕ್ಕೆ ಸರ್ಕಾರ ಏನಾದರೂ ಬೆಲೆ ಕೊಟ್ಟು ಅಲ್ಲಿನ ರೈತರ ರಕ್ಷಣೆಗೆ ಧಾವಿಸದೆ ಹೋದರೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಉಗ್ರ ಸ್ವರೂಪ ಮಾಡಬೇಕಾಗುತ್ತೆ ಅಂತಂದೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದರ ಮೂಲಕ ನಾವು ಇವತ್ತನ್ನು ಗಂಗಾವತಿ ತಾಲೂಕು ಸಮಿತಿ ಹೋರಾಟ ಮಾಡ್ತಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಏನಾದ್ರು ಇದಾತಂದ್ರೆ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ ಅಂತಂದು ಹೇಳ್ತಾ ನನ್ನ 4 ಮಾತನ್ನು ಮುಗಿಸ್ತೀನಿ. ಇಡೀ ರಾಜ್ಯದಾದ್ಯಂತ ಈ ಹೋರಾಟ ಕುಡಿತೀನಿ ರೈತರ ಸಂಬಂಧಪಟ್ಟಾಗಿ ಏನು ಹೋರಾಟ ನಡೀತಾ ಇದೆ, ಇದು ಭಾಳ ವರ್ಷಗಳಿಂದ ನಿರಂತರವಾಗಿ ಅಲ್ಲಿ ಇವತ್ತು ಕನಿಷ್ಠ ಒಂದು ಭಾಳ ವರ್ಷಗಳಿಂದ ಇವತ್ತೇನು ಹೋರಾಟ ನಡೀತಿದೆ. ಅಲ್ಲಿ ಏನಪ್ಪ ಅಂದರೆ ಇವತ್ತು ಅಲ್ಲಿರ್ತಕ್ಕಂಥ 13,000 ಎಕರೆ ಭೂಮಿಯನ್ನು ರೈತರನ್ನು ಅಂದರೆ ರಾಜ್ಯದಾದ್ಯಂತ ಕುಡಿತಿನಿಯ ರೈತರ ಪರವಾಗಿ ಪ್ರಾಂತ ರೈತ ಸಂಘಕ್ಕೆ ಬಳ್ಳಾರಿ ಕುಡಿತಿನಿಯಲ್ಲಿ ಭೂ ಸಂತ್ರಸ್ತರಿಗೆ ಭೂಮಿ ವಿತರಣೆ ಮಾಡಲೇಬೇಕು. ಜಿಂದಾಲ್ ಮಿತ್ತಲ್ ಕಂಪನಿಗಳಿಗೆ ಭೂಮಿಯನ್ನು ಪರವರೆ ಮಾಡಬಾರದು. ಜಿಂದಾಲ್ ಮಿತ್ತಲ್ ಕಂಪನಿಗೆ ಭೂಮಿಯನ್ನು ಪರವರೆ ಮಾಡಬಾರದು. ಜಿಂದಾಲ್ ಮತ್ತು ಮಿತ್ತಲ್ ಕಂಪನಿಗೆ ಏಜೆಂಟರಾಗಿ ವರ್ತಿಸುವ ಸರ್ಕಾರಕ್ಕೆ ಮಿತ್ತಲ್ ಕಂಪನಿ ಮತ್ತು ಜಿಂದಾಲ್ ಕಂಪನಿ ಏಜೆಂಟ್ ಅಂತ ವರ್ತಿಸುವಂತಕ್ಕಂಥ ರಾಜ್ಯ ಸರ್ಕಾರದ ಮಂತ್ರಿಗಳಿಗೆ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ಹೋರಾಟಕ್ಕೆ ಭೂ ಸಂತ್ರಸ್ತರಿಗೆ ಭೂಮಿ ನೀಡಲೇಬೇಕು. ಭೂಮಿ ಸಂತ್ರಸ್ತರಿಗೆ ಭೂಮಿ ನೀಡಲೇಬೇಕು. ರೈತರನ್ನು ದುಷ್ಕಾಲ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ರೈತರನ್ನು ದುಷ್ಕಾಲ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ರೈತರನ್ನು ಬೀದಿ ಪಾಲು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಇಲ್ಲಿ ನಡೀತಕ್ಕಂಥ ರೈತರ ಹೋರಾಟ ಯಶಸ್ವಿಯಾಗಲಿ. ರೈತರ ರಾಜ್ಯದಲ್ಲಿ ನಡೀತಕ್ಕಂಥ ರೈತ ಹೋರಾಟ ಯಶಸ್ವಿಯಾಗಲಿ. ಕೊಡೋದನ್ನು ರದ್ದ ಮಾಡಲೇಬೇಕು. ರೈತರಿಗೆ ಭೂಮಿ ಕೊಡಲೇಬೇಕು. ಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ಪ್ರಾಂತ ರೈತ ಸಂಘ ಹೋರಾಟಕ್ಕೆ ಜಯವಾಗಲಿ. ರಾಜ್ಯದಾದ್ಯಂತ ನಡೆತಕ್ಕಂಥ ಹೋರಾಟ ಯಶಸ್ವಿಯಾಗಲಿ. ರಾಜ್ಯದಾದ್ಯಂತ ನಡೆತಕ್ಕಂಥ ರೈತರ ಹೋರಾಟ ಯಶಸ್ವಿಯಾಗಲಿ. ಬೇಕು. ಬಡವರಿಗೆ ಭೂಮಿ ಸಿಗೋವರೆಗೂ ನಾವು ಹೋಗೋದಿಲ್ಲ. ಭೂಮಿ ಸಿಗೋವರೆಗೂ ನಾವು ಬಿಡೋದಿಲ್ಲ. ಈಗೇನು ಬಳ್ಳಾರಿ ಜಿಲ್ಲೆಯ ಕುಡ್ತಿನಿ ಗ್ರಾಮದ 13,000 ಎಕರೆಗಳನ್ನು ಏನು ಸರ್ಕಾರ ಧ್ವಂಸ ಮಾಡಿದೆ, ಅದನ್ನು ವಿರೋಧಿಸಿ ಇವತ್ತೇನು ಎಲ್ಲ ನಮ್ಮ ಮುಖಂಡರುಗಳು ಮತ್ತು ವಿರೋಧ ಮಾಡಿದೆ. ಅದು ಸರಿಯಾದ್ದಲ್ಲ. ಅದನ್ನು ರೈತರ ಶಕ್ತಿಗಾಗಿ ಮತ್ತು ಈಗಿನ ಏನು ಇದೆ ನಾವು ಇದು ಮಾಡ್ಬೇಕಂತೇಳಿ ಹೇಳ್ತಾ ಬಳ್ಳಾರಿ ಜಿಲ್ಲೆಯ ಕುಡಿತಿನಿಯಲ್ಲಿ ಕೆಎಡಿ ಮೂಲಕ ರೈತರ ಭೂಮಿಯನ್ನು ಬಲವಂತವಾಗಿ ಸ್ವಾಧೀನ ಮಾಡಿರ್ತಕ್ಕಂಥ ಮಿತ್ತಲ್ ಮತ್ತು ಜಿಂದಾಲ್ ಕಂಪನಿಗೆ ಧಿಕ್ಕಾರ. ಮಿತ್ತಲ್ ಮತ್ತು ಜಿಂದಾಲ್ ಕಂಪನಿ ಪರವಾಗಿ ಏಜೆಂಟ್ ಅಂತ ಕೆಲಸ ಮಾಡ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಸುಮಾರು 13,000 ಎಕರೆಯನ್ನ ಖರೀದಿ ಮಾಡಿ ರೈತರಿಂದ ಅಕ್ರಮವಾಗಿ ಖರೀದಿ ಮಾಡಿರ್ತಕ್ಕಂಥ ಜಿಂದಾಲ್ ಮತ್ತು ಮಿತ್ತಲ್ ಕಂಪನಿಗೆ ಧಿಕ್ಕಾರ. ಜಿಂದಾಲ್ ಮತ್ತು ಮಿತ್ತಲ್ ಕಂಪನಿ ಹೆಸರಿರ್ತಕ್ಕಂಥ ಭೂಮಿಯನ್ನ ರೈತರಿಗೆ ಕೊಡಲೇಬೇಕು. ಜಿಂದಾಲ್ ಮತ್ತು ಮಿತ್ತಲ್ ಕಂಪನಿಯ ಕೈಯಲ್ಲಿರ್ತಕ್ಕಂಥ ಭೂಮಿಯನ್ನ ರೈತರಿಗೆ ಕೊಡಲೇಬೇಕು. ಅಕ್ರಮವಾಗಿ ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಈ ಕಂಪನಿಗಳ ಮೇಲೆ ಕ್ರಮ ಆಗಲೇಬೇಕು. ರಾಜ್ಯಾದ್ಯಂತ ನಡೆತಕ್ಕಂಥ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ರಾಜ್ಯಾದ್ಯಂತ ನಡೆತಕ್ಕಂಥ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ.
ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.